ಆ್ಯಕ್ಚುಲಿ 2-3 ಕೆಲಸ ಬ್ಯಾಲೆನ್ಸ್ ಇತ್ತು. ಸೊ ಎಲ್ಲ ಮುಗಿಸ್ಕೊಂಡೆ ಹೋಗಬೇಕು ಅಂದ್ಕೊಂಡು ನಾನು ಗಾಡೀಲೇ ಹೊರಟೆ. ಸೊ ಗಾಡೀಲಿ ಹೊರಟು ಫಸ್ಟ್ ಹೋಗಿದ್ದು ನಾನು ಪೂರ್ವಿದು ಟಿ ಸಿ ಇಸ್ಕೋಬೇಕಾಗಿತ್ತು. ಹಳೆ ಸ್ಕೂಲಲ್ಲಿ ಟಿ ಸಿ ಇಸ್ಕೊಂಡು ಆಮೇಲೆ ಹೋಗಿ BBMPಲಿ ಅಪ್ಲೈ ಮಾಡಬೇಕಾಗಿತ್ತು ಇನ್ಕಮ್ ಸರ್ಟಿಫಿಕೇಟ್ಗೆ. ಸೊ ಕ್ಯಾಶ್ ಟು ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೈ ಮಾಡಬೇಕಾಯಿತು. ತುಂಬ ದಿನ ಆಗಿತ್ತು, ಅದನ್ನು ಟಿ ಸಿ ಅವ್ರು ಕೊಡೋದಕ್ಕೆ ಲೇಟ್ ಮಾಡಿಬಿಟ್ರು. ಹಂಗಾಗಿ ಅದನ್ನು ತೊಗೊಂಡು ಅಪ್ಲೈ ಮಾಡೋಣ ಅಂತ ಹೋದರೆ ಅಲ್ಲಿ ಸರ್ವರ್ ಡೌನ್ ಇತ್ತು. ಸೊ ಅಲ್ಲೂ ಆಗಲಿಲ್ಲ ಕೆಲಸ. ಸೊ ಅಲ್ಲಿಂದ ಮತ್ತೆ ಹೊರಟು ನಾನು ಪೋಸ್ಟ್ ಆಫೀಸಲ್ಲಿ ಕೊರಿಯರ್ ಇತ್ತು. ಆ್ಯಕ್ಚುಲಿ ನನ್ನ ಸ್ಟೂಡೆಂಟೇ ಅವರು, ಮಣ್ಣಿನ ಜ್ಯುವೆಲ್ಲರಿ ಎಲ್ಲ ಕಲ್ತಿದ್ದು, ಆನ್ಲೈನ್ ಕ್ಲಾಸಸ್ ಎಲ್ಲ ಮಾಡ್ತೀನಲ್ವ. ಸೊ ಆ ಲಾಸ್ಟ್ ಕ್ಲಾಸಲ್ಲಿ ಅವರೇ ಕಲ್ತಿದ್ದು. ಸೊ ಕಲ್ತಾದ್ಮೇಲೆ ಅವರು ಒಂದು ಸಾರಿ ನನ್ನ ಹತ್ರ ಮಣ್ಣು ಕೂಡ ಬುಕ್ ಮಾಡ್ಕೊಂಡಿದ್ರು. ಇವಾಗ 2 kg ಮಣ್ಣು ಮತ್ತು ನಿಕ್ರೋಮ್ ವೈಯರು ಎಲ್ಲನೂ ಕೂಡ ಪರ್ಚೇಸ್ ಮಾಡಿದರು. ಹಂಗಾಗಿ ಅವ್ರದ್ದು ಕೊರಿಯರ್ ಹಾಕಬೇಕಾಗಿತ್ತು. ಹಾಕಿ ಅದಾದಮೇಲೆ ಪೀಣ್ಯ ಒಂದು ಆಟಿಗೆ ಹೋಗಿದ್ದಿಲ್ಲ, ಟ್ರ್ಯಾಕ್ ಅಲ್ಲೆಲ್ಲ DLಗೆಲ್ಲ ಇದು ಮಾಡ್ತಾರಲ್ಲ, ಅಲ್ಲಿಗೆ ಬಂದು ಅಲ್ಲಿ ಕೇಳಾದ್ಮೇಲೆ ಇಲ್ಲ ಯಶವಂತಪುರನೇ ಹೋಗ್ಬೇಕು ನೀವು ಅಂತ ಹೇಳಿದರು. ಸೊ ಗಾಡಿ ಸಮೇತ ಬರೋಕ್ಕೆ ದೂರ ಆಗುತ್ತೆ, ಬ್ಯಾಟ್ರಿ ಚಾರ್ಜ್ ಬೇರೆ ಇರಲಿಲ್ಲ. ಸೊ ಕಾರ್ ಹೆಂಗಿದ್ರು ತರಬೇಕಿತ್ತಲ್ಲ. ಸೊ ಹಂಗಾಗಿ ಕಾರ್ ಒಳಗಡೆ ನಂದು ಬೈಕ್ ಹಾಕ್ಕೊಂಡು ಬಂದು ಇಲ್ಲಿ ಸೊ ಎಲ್ಲೆಲ್ಲಿಗೆ ಅಪ್ಲೈ ಮಾಡೋವಂಥದ್ದು ಡಾಕ್ಯುಮೆಂಟ್ ಕೊಟ್ಟರೆ ಅಪ್ಲೈ ಮಾಡಿಕೊಡ್ತಾರೆ. ಸೊ ಹಂಗಾಗಿ ನಾನು ಇಳಿದು ಹೋಗಲಿಲ್ಲ ಸದ್ಯಕ್ಕೆ, ಯಾಕಂದರೆ ಮತ್ತೆ ಅಲ್ಲಿ ಇಳಿದು ಹೋಗ್ಬೇಕು ಅನ್ನೋದು ಮೆಟ್ಲುಗಳೆಲ್ಲ ಇದ್ದಾಗ ನನಗೆ ಕಷ್ಟ ಆಗ್ಬೋದು. ಸೊ ನೋಡೋಣ, ಒಬ್ಬನ ಕಳಿಸಿದ್ದೀನಿ, ಆದರೆ ತುಂಬ ಒಳ್ಳೆಯದು. ಸೊ ನನ್ನ ಗಾಡಿ ಮಿರರಲ್ಲಿ ನನ್ನ ಫೋನು ವಿತ್ ನಾನು ಎರಡೂ ಕಾಣಿಸ್ತಾ ಇದ್ದೀವಿ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ವಿಡಿಯೋ.